ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ತಂದೆಯನಿಗೆ ಸ್ತೋತ್ರಪ್ಪ. ಈ ಪರಿಶುದ್ಧ ದಿನಗಸರ ಸ್ತೋತ್ರ ಕಥನೆ, ಈ ಪರಿಶುದ್ಧ ಆರಾಧನೆಗಸರ ಸ್ತೋತ್ರಪ್ಪ. ತಂದೆಯನಿಗೆ ಸ್ತೋತ್ರ. ಪರಿಶುದ್ಧ ಆತ್ಮನ ಸ್ವಾಗತ ನಮ್ಮ ಮಧ್ಯದಲ್ಲಿ ನೀನು ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಕರ್ತನೆ, ಅವರಿಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಅದರ ನಂತರ ನಾವು ಆರಾಧನೆ ಸ್ತುತಿಗೆ ಹೋಗುವ. 100 ಕೀರ್ತನೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ದೇವರ ವಾಕ್ಯ ಹೇಳ್ತದೆ, ಸಮಸ್ತ ಭೂನಿವಾಸಿಗರು ಯೆಹೋವನಿಗೆ ಜಯಘೋಷ ಮಾಡಿ. ನಾವೆಲ್ಲರೂ ಆತನ ಮಾಡಿದಪ್ಪಾಗ ಜಯಘೋಷ ಮಾಡುವ. ಯೆಹೋವನಿಗೆ ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆತನ ಸನ್ನಿಧಿಗೆ ಬರುವಾಗ ಹೇಗೆ ಬರಬೇಕು? ಸಂತೋಷದಿಂದ ಬರಬೇಕು. ಆತನ ಸನ್ನಿಧಿಗೆ ಸಂತೋಷದಿಂದ ಆರಾಧನೆ ಮಾಡಬೇಕು, ಸಂತೋಷದಿಂದ ಸ್ತುತಿ ಮಾಡಬೇಕು ಆತನಿಗೆ. ಯಾವಾಗ ನಾವು ಸಂತೋಷದಿಂದ ಆತನಿಗೆ ಸ್ತುತಿ ಮತ್ತು ಆರಾಧನೆ ಮಾಡ್ತೇವೆ, ಆತನ ಪ್ರಸನ್ನತೆಯನ್ನು ತುಂಬಿಸ್ತಾನೆ. ನಮಗೆ ಆತನ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ಆತನು ಬಿಡುಗಡೆ ಮಾಡ್ತಾನೆ, ಆತನು ಸ್ವಸ್ಥತೆ ಮಾಡ್ತಾನೆ, ಆತನು ಆಶೀರ್ವಾದ ಬಾಗಿಲುಗಳು ತೆರೆಯುತ್ತಾನೆ. ಏಕೆ? ಆತನು ಸರ್ವಶಕ್ತ ದೇವರಾಗಿದ್ದಾನೆ, ಆತನು ಜೀವಿಸುವ ದೇವರಾಗಿದ್ದಾನೆ. ನಾವು ಆರಾಧನೆ ಮಾಡೋದು ಜೀವಿಸುವ ದೇವರಿಗೆ. ತಂದೆಯನಿಗೆ ಸ್ತೋತ್ರ. ನಮ್ಮ ತಲೆ ಬಾಗಿಸಿ ನಾವು ಪ್ರಾರ್ಥಿಸುವ. ತಂದೆ, ನೀನು ಒಳ್ಳೆಯವನಾಗಿದ್ದಿ ಕರ್ತನೇ. ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ, ಆತನಿಗೆ ಆರಾಧನೆ ಮಾಡು, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕಂತ ನಿನ್ನ ವಾಕ್ಯ ಹೇಳ್ತದೆ. ಇಂಥವರೇ ಎಂದು ಆರಾಧನೆ ಮಾಡಬೇಕು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಒಂದು ಪ್ರಜೆಯನ್ನು ನಾನು ಸಿದ್ಧ ಮಾಡ್ತೇನೆ ಎಂದು ನಿನ್ನ ವಾಕ್ಯ ಹೇಳ್ತದೆ ಕರ್ತನೇ. ಹೌದು ಕರ್ತನೇ, ನಿನ್ನ ಮಕ್ಕಳು ಸಿದ್ಧವಾಗ್ತಾ ಇದ್ದಾರೆ ಈ ಲೋಕದಲ್ಲಿ ಕರ್ತನೇ. ತಂದೆ, ನಿನಗೆ ಸ್ತೋತ್ರಪ್ಪ. ನೀನು ನಮ್ಮ ಮಧ್ಯದಲ್ಲಿ ಚಲಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಕರ್ತನೇ, ನೀನು ಒಳ್ಳೆಯವನಾಗಿದೆ ಕರ್ತನೇ. ನೀನು ಚಲಿಸು ನಮ್ಮ ಮಧ್ಯದಲ್ಲಿ. ನಿನ್ನ ಮಕ್ಕಳಿಗೆ ಅಭಿಷೇಕದಿಂದ ತುಂಬಿಸು ಕರ್ತನೇ. ಸ್ತೋತ್ರಪ್ಪ. ರಾಜಾದಿರಾಜನ ಸ್ತೋತ್ರ. ಸಿಂಹಾಸನರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ. ನೀನು ಮಹಿಮೆ ಹೊಂದಬೇಕು ಕರ್ತನೆ. ನಿನಗೆ ಸ್ತುತಿ ಕರ್ತನೆ, ನಿನಗೆ ಘನ, ನಿನಗೆ ಮಾನ ಕರ್ತನೆ. ನೀನು ಒಬ್ಬನು ಮಾತ್ರ ಸ್ತುತಿ ಆರಾಧನೆಗೆ ಯೋಗ್ಯನಾಗಿ ತಂದೆ. ಸ್ತೋತ್ರ. ಮುಂದಿನ ಸಮಯ ನನಗೆ ನಡೆಸು ಕರ್ತನೆ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ನಾವು ಆತನಿಗೆ ಮನಪೂರ್ವಕವಾಗಿ ಸ್ತುತಿಸುವ, ಆರಾಧಿಸುವ. ಚಪ್ಪಾಳೆಯನ್ನು ತಟ್ಟಿ ಆತನಿಗೆ ಆರಾಧನೆ ಯೆಸಯ್ಯ, ಕೊಂಡಾಡುವೆ ಯೆಸಯ್ಯ. ಆರಾಧನೆ ಯೆಸಯ್ಯ, ಕೊಂಡಾಡುವೆ ಯೆಸಯ್ಯ. ನನ್ನ ಬಿಡಿಸಿ ಕರೆಯುವೆನೆ, ನಿನ್ನನ್ನು ಅಂತೆ ನನ್ನನ್ನು ಉಪಯೋಗಿಸಿರುವೆ. ಕಥೆಯಾದ ನನ್ನ ಬಿಡಿಸಿ ಕರೆಯುವೆನೆ, ನಿನ್ನನ್ನು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ಕಟ್ಟಿ ಕಟ್ಟಿ ಆರಾಧಿಕೆ, ಆರಾಧಿಕೆ ನಿನ್ನ ಆರಾಧಿಕೆ. ಕರಗಳ ಕಟ್ಟಿ ಕಟ್ಟಿ ಆರಾಧಿಕೆ, ಆರಾಧಿಕೆ ನಿನ್ನ ಆರಾಧಿಕೆ. ಆರಾಧನೆ ಯೆಸಯ್ಯ, ಕೊಂಡಾಡುವೆ ಯೆಸಯ್ಯ. ಆರಾಧನೆ ಯೆಸಯ್ಯ,
ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ನನ್ನ ಏಸಯ್ಯ ಸ್ಥಾನವನ್ನು ಕೊಟ್ಟೆ ತಪ್ಪಿಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಸ್ಥಾನವನ್ನು ನೀಡಿದೆ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ನಿನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಏಸಯ್ಯ ಕೊಂಡಾಡುವೆ ಏಸಯ್ಯ ಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಕರದಲ್ಲಿ ನಾನು ಜೇಡಿ ಸಣ್ಣಗಿರುವಾಗ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ಕರದಲ್ಲಿ ನಾನು ಜೇಡಿ ಮಣ್ಣಗಿರುವಾಗ ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿತೆ ಆರಾಧಿತೆ ನಿನ್ನ ಆರಾಧಿತೆ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಆರಾಧನೆ ಏಸಯ್ಯ ಏಸಯ್ಯ ಆರಾಧನೆ ಏಸಯ್ಯ ಕೊಂಡಾಡುವೆ ಏಸಯ್ಯ ಗ್ಲೋರಿ ಗ್ಲೋರಿ ಗ್ಲೋರಿ. ಹೌದು ಕರ್ತನೇ, ಮಣ್ಣಾಗಿದ್ದ ನಮ್ಮನ್ನು ಕರ್ತನೇ ಮಣ್ಣಿನಿಂದ ನಮಗೆ ಕರ್ತನೇ ನೀನು ಸೃಷ್ಟಿ ಮಾಡಿದಿ ತಂದೆ. ಸ್ತೋತ್ರ. ಒಳ್ಳೆ ಪಾತ್ರೆಯಾಗಿ ನೀನು ಕರ್ತನೇ ಮಾಡಿ ನಮಗೆ ಉಪಯೋಗ ಮಾಡ್ತಾ ಇದ್ದಿ ತಂದೆ. ನಿನಗೆ ಸ್ತೋತ್ರಪ್ಪ ರಾಜಾಧಿರಾಜ. ಅದಕ್ಕೋಸ್ಕರ ನಿನ್ನನ್ನು ಕೊಂಡಾಡ್ತೇವೆ ಕರ್ತನೇ, ನಿನ್ನನ್ನು ಆರಾಧಿಸುವೆ, ನಿನ್ನನ್ನು ಸ್ತುತಿಸುವೆ ಕರ್ತನೇ. ದೇವ ರಾಜಾಧಿರಾಜನಿಗೆ ಸ್ತೋತ್ರಪ್ಪ ತಂದೆ, ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿಗೆ ಸ್ತೋತ್ರ, ಅಪಾರ ದಯೆ ಕರ್ತನೇ, ಅಪಾರವಾದ ನಿನ್ನ ಕರುಣೆಗೆ ಸ್ತೋತ್ರ ಕರ್ತನೇ. ನಮ್ಮ ಮಧ್ಯದಲ್ಲಿ ನೀನು ಚಲಿಸ್ತಾ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೇ. ರಾಜಾಧಿರಾಜನು ನೀನಾಗಿದ್ದಿ ಕರ್ತನೇ ದೇವ ಕರ್ತನೇ, ನಿನಗೆ ಸ್ತೋತ್ರಪ್ಪ. ಜೀವಿಸೋ ದೇವರು ನಮ್ಮ ಸಂಗಡ ಇದ್ದಾನೆ. ಹಾಲೆಲೂಯ ರಾಜ. ಎಸ್ ಎಸ್ ಎಸ್. Hosanna, Hosanna, Hosanna ದುರ್ಗವು ಸರ್ಗೆ. Hosanna, Hosanna, Hosanna ದುರ್ಗವು ಸರ್ಗೆ. ಸೌಮ್ಯಾಚೆ ನಾನು ಮರ್ಯ ಕಳ್ಸತಾನು ಕಳ್ಸಿನ ಸರ್ವವೇತು ಕಲಾಟ. Hosanna ದುರ್ಗವು ಸರ್ಗೆ. Hosanna ದುರ್ಗವು ಸರ್ಗೆ. Jésus, Jésus ದೇವಾಚೆ ಶೆಳಿಯೇ. Jésus, Jésus, Jésus ದೇವಾಚೆ ಶೆಳಿಯೇ. ಸೌಮ್ಯಾಚೆ ನಾಮವತ ಕಳ್ಸತಾನು ಕಳ್ಸಿತ
जेजू देवाचे शेळये महिमा 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 रायाच्या राया महिमा 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 रायाच्या राया सौम्याचे नाव बघा काळजा ताव गीता सर्व वेद वाढता महिमा रायाच्या राया महिमा रायाच्या राया Hosanna, 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 स्वर्गी Hosanna, 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 स्वर्गी सौम्याचे नाव कथा काळजा ताव सीता सर्व वेद वाढता जन तुका हो स्वर्गी जन तुका हो स्वर्गी जेजू 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 देवाचे शेळये जेजू 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 देवाचे शेळये सौम्याचे नाव नाव जगा काळजा ताव सीता सना वाढता जेजू देवाचे शेळये जेजू देवाचे शेळये महिमा महिमा रायाच्या राया महिमा 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 रायाच्या राया सौम्याचे नाव गीता काळजा ताव गीता सर्व मी वेद दुकाना वाढता महिमा रायाच्या राया महिमा रायाच्या राया महिमा रायाच्या राया हालेलुया हालेलुया ಓ ಗ್ಲೋರಿ 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 ಮಹಿಮೆ ಹಾಲೆಲೂಯ ಹಾಲೆಲೂಯ ತಂದೆ ನಿನಗೆ ಸ್ತೋತ್ರ ರಾಜಾಧಿರಾಜನಿಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿದ್ದದಕ್ಕೆ ಸ್ತೋತ್ರ ರಾಜಾಧಿರಾಜನಿಗೆ ಸ್ತೋತ್ರ ತಂದೆ ಗ್ಲೋರಿ 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 ಮಹಿಮೆ ನಿನಗೆ ಮಹಿಮೆ ಕರ್ತನೆ ಹಾಲೆಲೂಯ ಸಿಂಹಾಸನಾರೂಢನಾದ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನನ್ನು ಸ್ತುತಿಸುತ್ತೇವೆ ನಿನ್ನ ಮಹಿಮೆ ಪಡಿಸ್ತೇವೆ ಘನಪಡಿಸ್ತೇವೆ ಕರ್ತನೆ ನಾಮನು ಹಾಲೆಲೂಯ ರಾಜಾಧಿರಾಜ ಸ್ತೋತ್ರ 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 Yes. Glory, 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 glory. Yes. आसमां
तुमसा कहीं नहीं, अब है पूरा यकीन, तुमसा कोई तू रोशनी है, तू ही मंदिर, तो रास्ता भी है, तू है जहाँ में कुछ कमी है, तेरा ही नाम जिंदगी है। अंधेरों में तू रोशनी है, तू ही मंजिल, रास्ता भी है, तू है जहाँ में कुछ कमी है, तेरा ही नाम जिंदगी। हालेलुया, 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 हालेलुया। तुमसा कोई नहीं, तुमसा कहीं नहीं, अब है पूरा यकीन, तुमसा कोई नहीं, तुमसा कोई नहीं, तुमसा कोई नहीं, अब है पूरा यकीन, तुमसा कोई ಗ್ಲೋರಿ 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 ಮಾಯಮೆ ನಿನಗೆ ಹಾಲೆಲೂಯ. ರಾಜಾದಿರಾಜನೇ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ. ಹಾಲು ನಿನ್ನ ಹಾಗೆ ಯಾರಿಲ್ಲ ಕತನೆಯವಾ. ಓ ನಿನ್ನ ಹಾಗೆ ಯಾರು ಇಲ್ಲ ಕತನೆಯ, ಈ ಭೂಮಿಯಲ್ಲಿ ಯಾರಿಲ್ಲ ಕತನೆಯವಾ. ರಾಜಾದಿರಾಜನೇ ಸ್ತೋತ್ರ. ಆಕಾಶದಲ್ಲಿ ಕತನೇನೊಬ್ಬನೇ ಕತನೆ ಯೋಗ್ಯನಾಗಿದೆ ಕತನೆ ದೇವ ರಾಜಾದಿರಾಜನಿಗೆ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ ಯೇಸುವೇ ಸ್ತೋತ್ರ. Thank you, thank you, thank you, thank you, thank you, thank you. Yes, yes, yes. Glory, 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 glory. Yes. Oh, glory, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿಗೆ ಸ್ತೋತ್ರ. Oh, glory, glory, glory. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ.
ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಇದುವರೆಗೂ ನಡೆಸಿರುವೆ ಇದುವರೆಗೂ ನಡೆಸಿರುವೆ ನನ್ನನ್ನು ಕಂಡಿರುವೆ ಹೇಗೆ ನಾನು ವಂದಿಸಲಿ ನನ್ನನ್ನು ಕಂಡಿರುವೆ ಹೇಗೆ ನಾನು ವಂದಿಸಲಿ ಸ್ತೋತ್ರ ಸ್ತೋತ್ರಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಮರೆಯದೆ ನೆನೆಸಿರುವೆ ಮನಸಾರೆ ವಂದಿಸುವೆ ನನ್ನ ಮರೆಯದೆ ನೆನೆಸಿರುವೆ ಗ್ಲೋರಿ ಗ್ಲೋರಿ ಮಹಿಮೆ ನಿನಗೆ ಅಪ್ಪ ಇರುವೆ ಹಗಲು ഇരുಳು ನೆನೆಸಿ ಇದುವರೆಗೂ ನಡೆಸಿರುವೆ ಹಗಲು ഇരുಳು ನನ್ನ ನಡೆಸಿ ಇದುವರೆಗೂ ನಡೆಸಿರುವೆ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಹತ್ತಿರಕ್ಕೆ ಬರುವೆ ನಾನು ನಿನ್ನ ಹತ್ತಿರಕ್ಕೆ ಬರುವೆ ನಾನು ಹತ್ತಿರಕ್ಕೆ ಬರುವೆ ನಾನು ನಿನ್ನ ಹತ್ತಿರಕ್ಕೆ ಬರುವೆ ನಾನು ಕೋಡಿ ಕೋಡಿ ನಾ ಬಂದಿರುವೆ ನನ್ನ ಬಲವು ಜಯವಾದ ನಿನ್ನಡಿಗೆ ಓಡಿ ಓಡಿ ನಾ ಬಂದಿರುವೆ ನನ್ನ ಬಲವು ಜಯವಾದ ನಿನ್ನಡಿಗೆ ಯೇಸು ನಿನ್ನನ್ನು ಆರಾಧಿಸುವೆ ನೀನೇ ನನಗೆಲ್ಲವೂ ಯೇಸು ನಿನ್ನ ಆರಾಧಿಸುವೆ ನೀನೇ ನನ್ನ ಸರ್ವಸ್ವವು ಯೇಸು ನಿನ್ನ ಆರಾಧಿಸುವೆ ನೀನೇ ನನಗೆಲ್ಲವೂ ಯೇಸು ನಿನ್ನ ಆರಾಧಿಸುವೆ ನೀನೇ ನನ್ನ ಸರ್ವಸ್ವವು ಸ್ತೋತ್ರ ಸ್ತೋತ್ರಯ್ಯ ಕೋಟಿ ಕೋಟಿ
ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರ ಅಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ಕೋಟಿ ಕೋಟಿ ಸ್ತೋತ್ರವಯ್ಯ. ತಂದೆ ನಿನಗೆ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ. ನೀನು ಒಳ್ಳೆಯವನಾಗಿದೆ ಕರ್ತನೇ. ನಿನ್ನ ಪ್ರಸನ್ನತೆ ನಮಗೆ ತುಂಬಿಸಿ ಕರ್ತನೇ ದೇವ. ಅಪ್ಪ, ನಿನ್ನ ಮಕ್ಕಳಾಗಿ ಮಾಡಿದ ಆತ್ಮನಿಂದಲೂ ಸತ್ಯದಿಂದ ಮಾಡಿದ ಆರಾಧನೆ ಕರ್ತನೇ, ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೇ. ಆಸೀನರುಡನಾದ ತಂದೆಯಾದವರೇ ನಿನಗೆ ಸ್ತೋತ್ರಪ್ಪ. ಕರ್ತನೇ, ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆ ನೀನು ಒಬ್ಬನು ಯೋಗ್ಯನಾಗಿದೆ ತಂದೆ ನಿನಗೆ ಸ್ತೋತ್ರ. ಘನಕ್ಕೆ ನೀನು ಯೋಗ್ಯನು, ಮಾನಕ್ಕೆ ಯೋಗ್ಯನು, ಗೌರವಕ್ಕೆ ಯೋಗ್ಯನು, ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೇ. ತಂದೆ ನಿನಗೆ ಸ್ತೋತ್ರಪ್ಪ. ರಾಜಾದಿರಾಜನೇ ಸ್ತೋತ್ರ ಕರ್ತನೇ. ಅಪ್ಪ, ಹುಲ್ಲಿನ ಪ್ರಸನ್ನತೆ ದೀರ್ಘ ಸ್ತೋತ್ರ. ನಮ್ಮ ನಡೆಸ್ತಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟು ಹೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು, ಅದು ಹಿಬ್ಬಾಯಿ ಕತ್ತಿಯ ಹಾಗೆ ದೇವರ ವಾಕ್ಯ ಮಾತ್ರ ನಮ್ಮ ಜೀವಿತ ಸರಿಪಡಿಸುತ್ತದೆ, ಒಬ್ಬ ವ್ಯಕ್ತಿಯ ಜೀವಿತ. ನೀವು ವಾಕ್ಯವನ್ನು ಪ್ರಿಯರೇ ಎಷ್ಟು ಕೇಳ್ತೀರಿ ನಮ್ಮ ಒಳಗಿಂದ ಅದು ಬದಲಾವಣೆ ಆಗ್ತದೆ ಜೀವಿತದಲ್ಲಿ, ಮತ್ತು ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರ್ತದೆ, ಮತ್ತು ನಮ್ಮ ಜೀವಿತ ದೇವರ ಆತ್ಮ ಸರಿಪಡಿಸುತ್ತಾನೆ. ಇವತ್ತು ನಾವು ದೇವರ ವಾಕ್ಯಕ್ಕೆ ಹೋಗುವ. 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ದೇವರ ವಾಕ್ಯ 13ರಲ್ಲಿ 4ರಿಂದ ಸ್ವಲ್ಪ ಜ್ಞಾನಿಸನು. ಆತನು ಬಲಹೀನ ವ್ಯವಸ್ಥೆಯಲ್ಲಿ ಇದ್ದದ್ದರಿಂದ ಶಿಲುಬೆಗೆ ಹಾಕಲ್ಪಟ್ಟನು ನಿಜ, ಆದರೂ ದೇವರ ಬಲದಿಂದ ಬದುಕುತ್ತಾನೆ. ಯೇಸು ಕ್ರಿಸ್ತನು ದೇವರ ಬಲದಿಂದ ಬದುಕುತ್ತಾನೆ. ನಿಜ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ನಿಜ, ಶಿಲುಬೆಯಲ್ಲಿ ಜಜ್ಜಲ್ಪಟ್ಟದ್ದು ನಿಜ, ಆತನಿಗೆ ಆ ಮೊಳೆಯಲ್ಲಿ ಹೊಡೆದದ್ದು ನಿಜ, ಚಾಟಿಯಿಂದ ಹೊಡೆದದ್ದು ನಿಜ, ಆತನು ಅನುಭವ ಮಾಡಿದ ನಿಜ. ಆದರೆ 3ನೇ ದಿವಸ ತಂದೆಯಾದ ದೇವರು ಆತನಿಗೆ ಪ್ರಿಯರೇ ತನ್ನ ಆತ್ಮವನ್ನು ಕಳಿಸಿ ಆತನು ಜೀವಂತ ಎಬ್ಬಿಸಿದ್ದಾನೆ. ಯೇಸು ಜೀವಿಸ್ತಾ ಇದ್ದಾನೆ, ಆತನ ಜೀವಂತ ಇದ್ದಾನೆ. ಈಗ ಆತ ನಿಮ್ಮ ಸಂಗಡ ನಮ್ಮ ಸಂಗಡ ಇದ್ದಾನೆ ಆತನು. ಅದಕ್ಕೆ ಸರ್, ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇದ್ದೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ನಿನಗೆ ಯಾರು ಕೈ ಬಿಡಬಹುದು? ನಿನ್ನ ಮನೆಯವರು, ನಿನ್ನವರು ಸ್ವಂತವರು ಕೈ ಬಿಡು, ಆದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಿನ್ನ ಮೊಲಕಸು ಕೊಟ್ಟ ತಾಯಿ ನಿನ್ನನ್ನು ಮರೆತು ಹೋಗ್ಬೋದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸ್ತೇನೆ, ನನ್ನ ಅಂಗೈಲಿ ನಿನಗೆ ನಾನು ಚಿತ್ರಿಸ್ತೇನೆ ಎಂದು ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಹೆಸರು ಆತನು ಚಿತ್ರಿಸ್ತಾನೆ. ಪ್ರಿಯರೇ, ಈ ಸತ್ಯವನ್ನು ನಮ್ಮ ದೃಢವಾಗಿ ನಂಬಿ ನಾವು ಜೀವಿಸುವ. ಮುಂದೆ ದೇವರ ವಾಕ್ಯ ಹೇಳ್ತದೆ, ನಾವು ಸಹ ಆತನ ಬಲಹೀನ ವ್ಯವಸ್ಥೆಯಲ್ಲಿಯೂ ಪಾಲುಗಾರರಾಗಿದ್ದೇವೆ. ನಾವೆಲ್ಲರೂ ಪಾಲುಗಾರರಾಗಿದ್ದೇವೆ. ನಾವು ಎಲ್ಲರೂ ಅದರಲ್ಲಿ ಪಾಲುಗಾರರಾಗಿದ್ದೇವೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಆದರೂ
ಆತನೊಂದಿಗೆ ದೇವರ ಬಲದಿಂದ ಬದುಕರಾಗಿದ್ದೇವೆ. ಆತನೊಂದಿಗೆ ದೇವರ ಬಲದಿಂದ ನಾವು ಬದುಕುವರಾಗಿದ್ದೇವೆ. ನಾವು ಕೂಡ ಆತನೊಂದಿಗೆ ಬದುಕುತ್ತೇವೆ. ಯೇಸು ನಿತ್ಯ ಜೀವಿಸುವ ದೇವರಾಗಿದ್ದಾನೆ. ನೀವು ಕೂಡ ಆತನೊಂದಿಗೆ ನಿತ್ಯ ಜೀವಿಸ್ತೀರಿ. ದೇವರ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನ ಮೇಲೆ ನಂಬಿಕೆಟ್ಟರು, ಯಾರ್ಯಾರು ಆತನಿಗೆ ಸ್ವೀಕಾರ ಮಾಡಿದರು, ಅವರು ನಾಶವಾಗುವುದಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಅವರಿಗೆ ದೇವರು ನಿತ್ಯತ್ವ ಇಟ್ಟಿದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿರಿ. ಕ್ರಿಸ್ತನಲ್ಲಿ ನೀವು ಇದ್ದೀರೋ ಇಲ್ಲವೋ ಯಾರು ಪರೀಕ್ಷೆ ಮಾಡಬೇಕು? ನೀವೇ ಪರೀಕ್ಷೆ ಮಾಡಬೇಕು, ನಾವೇ ಪರೀಕ್ಷೆ ಮಾಡಬೇಕು. ಹೌದು, ನಾವು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದ್ದೇವೆ, ನಾವು ಈಗ ಕ್ರಿಸ್ತನಲ್ಲಿ ಇದ್ದೇವಾ ಇಲ್ಲವೋ ನಮ್ಮನ್ನು ಪರೀಕ್ಷೆ ಮಾಡಬೇಕು. ನೀವು ನನ್ನಲ್ಲಿ ಇದ್ದರೆ ನೀವು ನನ್ನಲ್ಲಿ ಇರಬೇಕು, ನನ್ನ ವಾಕ್ಯ ನಿಮ್ಮಲ್ಲಿ ಇದ್ದರೆ ನೀವು ಏನು ಬೇಕಾದರೆ ಬೇಡಿ, ಅದು ನಾನು ಕೊಡುತ್ತೇನೆಂದು ದೇವರ ವಾಕ್ಯ ಹೇಳ್ತದೆ. ದೇವರು ಏನು ಬಯಸ್ತಾನೆ ಪ್ರಿಯರಿ? ನೀವು ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತ ನಿಮ್ಮಲ್ಲಿ ಇರಬೇಕಂದು ದೇವರು ಬಯಸ್ತಾ ಇದ್ದಾನೆ. ನೀವು ಜೊತೆಯಾಗಿ ಇರಬೇಕಂದು ದೇವರು ಬಯಸ್ತಾ ಇದ್ದಾನೆ. ಜೊತೆಯಾಗಿ ನಡೆಯಬೇಕಂದು ದೇವರು ಬಯಸ್ತಾ ಇದ್ದಾನೆ. ಅದಕ್ಕೆ ಸರ್ ನಿಮಗೆ ಪರಿಶುದ್ಧ ಆತ್ಮನು ಕೊಡಲ್ಪಟ್ಟಿದೆ. ಪರಿಶುದ್ಧ ಆತ್ಮ ನಿಮಗೆ, ನಿಮ್ಮ ಒಳಗಿದ್ದ ಪರಿಶುದ್ಧ ಆತ್ಮ ನಿಮಗೆ ತಿಳಿಸ್ತಾನೆ ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ನಿಮಗೆ ಸಮಸ್ಯೆ ಬರುವಾಗ ಎದುರಿಸಬೇಕು. ನೀವು ಕ್ರಿಸ್ತನಲ್ಲಿ ಇದ್ದು ಎದುರಿಸಬೇಕು. ಅದಕ್ಕೆ ಸರ್ ನಿಮಗೆ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನು ನೀವು ಶೋಧಿಸಿಕೊಳ್ಳಿರಿ, ನಿಮ್ಮನ್ನು ನೀವು ಪರಿಶೋಧಿಸಿಕೊಳ್ಳಿರಿ ಹೇಳ್ತಾನೆ. ನೀವು ಪರೀಕ್ಷೆ ಮಾಡಿ ನಿಮ್ಮನ್ನು ಹೇಳ್ತಾನೆ. ಪುನಃ ಹೇಳ್ತಾನೆ, ಏನೋ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನೆಂಬುದು ನಿಮಗೆ ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಯೇಸು ಕ್ರಿಸ್ತ ನಿಮ್ಮ ಒಳಗೆ ವಾಸ ಮಾಡ್ತಾನೆ ಎಂದು ನಿಮಗೆ ತಿಳಿದಿಲ್ಲವೋ? ನೀವು ದೇವರ ಮಂದಿರವಾಗಿದ್ದೀರಿ ಎಂದು ನಿಮಗೆ ತಿಳಿದಿಲ್ಲವೋ? ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾನೆ ನಿಮಗೆ ತಿಳಿದಿಲ್ಲವೋ? ಪೌಲನು ಬರೆತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ದೇವರ ಆತ್ಮ ನಿಮ್ಮ ಒಳಗೆ ಉಂಟು, ವಾಸ ಮಾಡ್ತಾ ಉಂಟು, ನಿಮಗೆ ಗೊತ್ತಿಲ್ಲವೋ? ದೇವರ ಆತ್ಮ ನಿಮಗೆ ನಡೆಸ್ತಾ ಉಂಟು, ನಿಮ್ಗೆ ಗೊತ್ತಿಲ್ಲವೋ? ಅಂದರೆ ದೇವರ ಆತ್ಮ ಎಂದರೆ ಯಾರು? ದೇವರ ಆತ್ಮ ಎಂದರೆ ಒಬ್ಬ ವ್ಯಕ್ತಿ ಆಗಿದ್ದಾನೆ ಆತನು. ಮೂರನೇ ವ್ಯಕ್ತಿ, ದೇವರ ಮೂರನೇ ವ್ಯಕ್ತಿ ಆಗಿದ್ದಾನೆ ಆತನು. ಆ ವ್ಯಕ್ತಿ ನಿಮ್ಮ ಸಂಗಡ ಇದ್ದಾನೆ ಆತನು. ಆ ವ್ಯಕ್ತಿಯಲ್ಲಿ ಬಲ, ಶಕ್ತಿ ಉಂಟು. ದೇವರ ಬಲ, ದೇವರ ಶಕ್ತಿ ಅದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ನಿಮ್ಮಲ್ಲಿ ಇದ್ದರೆ ನೀವು, ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರು, ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರು. ಪುನಃ ಹೇಳ್ತಾನೆ ಅಲ್ಲಿ, ನಾವಂತೂ ಅಯೋಗ್ಯರಲ್ಲವೆಂದು ನಮಗೆ ಗೊತ್ತಾಗಿದೆ ಎಂಬುದು ನಿರೀಕ್ಷಿಸಿದ್ದೇವೆ. ಅಂದರೆ ನಾವಂತೂ ಯೇಸುಗೆ ತಿಳ್ಕೊಂಡಿದ್ದೇವೆ, ನಮ್ಮಲ್ಲಿ ಇದ್ದಾನೆ ಆತನು. ಪೌಲನು ಬರೆಯುತ್ತಾ ಇದ್ದಾನೆ, ಇಲ್ಲದಿದ್ದರೆ, ಕ್ರಿಸ್ತನು ಒಬ್ಬನ ಒಳಗೆ ಇಲ್ಲದಿದ್ದರೆ ಅಯೋಗ್ಯರೇ. ಕ್ರಿಸ್ತನ ಆತ್ಮ ನಮ್ಮ ಒಳಗಿರಬೇಕು, ಕ್ರಿಸ್ತನು ನಮಗೆ ನಡೆಸಬೇಕು. ಅಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ಈ ರೀತಿ ಹೇಳ್ತಿದ್ದಾನೆ. ರೋಮಾಪುರದ ಪತ್ರಿಕೆಯಲ್ಲಿ 8ರಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, 9ರಿಂದ ನಾವು ಧ್ಯಾನಿಸುವ. ನೀವಾದರೂ ಕ್ರಿಸ್ತನಲ್ಲಿ ದೇವರ ಆತ್ಮನು ವಾಸವಾಗುವುದಾದರೆ ಶರೀರ ಭಾವದಲ್ಲಿ ದೀನರಲ್ಲ, ದೇವರ ಆತ್ಮನಿಗೆ ಆಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಆತನು ಕ್ರಿಸ್ತನವನಲ್ಲ. ವೆರಿ ಇಂಪಾರ್ಟೆಂಟ್. ಕ್ರಿಸ್ತನ ಆತ್ಮವು ನಿಮ್ಮ ಒಳಗೆ, ನಮ್ಮ ಒಳಗಿರಬೇಕು. ಇಲ್ಲದಿದ್ದರೆ ನಾವು ಅಯೋಗ್ಯರು. ಲೋಕದಲ್ಲಿ 2 ಆತ್ಮ ಉಂಟು, ಒಂದು ಸೈತಾನನ ಆತ್ಮ, ಒಂದು ದೇವರ ಆತ್ಮ. ಕ್ರಿಸ್ತನ ಆತ್ಮ, ಒಂದು ವೇಳೆ ಕ್ರಿಸ್ತನ ಆತ್ಮ ನಮ್ಮ ಒಳಗೆ ಇಲ್ಲದಿದ್ದರೆ ನಾವು ಅಯೋಗ್ಯರು. ದುರಾತ್ಮ ಕೂಡ ಇದ್ದಾನೆ ಲೋಕದಲ್ಲಿ. 2 ಆತ್ಮ ಉಂಟು. ಈ ಮಂದಿರ ಒಳಗೆ, ಆ ದೇಹದ ಒಳಗೆ, ಆ ಗರ್ಭಗುಳಿದ ಒಳಗೆ
ಒಂದೇ ಕ್ರಿಸ್ತನ ಆತ್ಮ ಇರಬೇಕು, ಇಲ್ಲದರೆ ಲೋಕದ ಆತ್ಮ ದುರಾತ್ಮನ ಇರಬೇಕು. ದುರಾತ್ಮನು ಕೂಡ ವಾಸ ಮಾಡ್ತಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಪ್ರಿಯ ಈ ಲೋಕದಲ್ಲಿ ಬಂದದ್ದು ಏಕೆ, ಯಾತಕ್ಕೋಸ್ಕರ ಬಂದದ್ದು? ಆದಾಮನು ಮಾಡಿದ ಪಾಪದಿಂದ ಮಾನವನು ಎಲ್ಲ ದೇವರಿಂದ ಪ್ರತ್ಯೇಕವಾಗಿದ್ದಾನೆ. ಅವರ ಮಾನವನು ಹುಟ್ಟಿದ ಎಲ್ಲ ವ್ಯಕ್ತಿಯ ಒಳಗೆ ದೇವರ ಆತ್ಮ ಇಲ್ಲ. ದುರಾತ್ಮನ ಆತ್ಮ ಕನೆಕ್ಟ್ ಆಗಿದ್ದಾನೆ. ಆದ ಕಾರಣ ತನ್ನ ಮಗನಿಗೆ ಕಳಿಸಿ, ಯಾವಾಗ ಯೇಸುಗೆ ನಾವು ಸ್ವೀಕಾರ ಮಾಡ್ತೇವೆ, ಒಳಗೆ ಕ್ರಿಸ್ತನ ಆತ್ಮ ನಮ್ಮ ಒಳಗೆ ಬರ್ತದೆ, ದೇವರ ಆತ್ಮ ನಮ್ಮ ಒಳಗೆ ಬರ್ತದೆ. ಮತ್ತು ಒಳಗಿದ್ದ ಆ ಆತ್ಮ, ಸೈತನ ಆತ್ಮ ಬಿಟ್ಟು ಹೋಗ್ತದೆ. ಅದಕ್ಕೆ ಸರಿ ಹೇಳ್ತಾನೆ, ಕ್ರಿಸ್ತನ ಆತ್ಮ ನಿಮ್ಮೊಳಗೆ ಇಲ್ಲದಿದ್ದರೆ, ಅಯೋಗ್ಯರೇ ಇಲ್ಲದಿದ್ದರೆ ಆತನು ಕ್ರಿಸ್ತನಲ್ಲಿ ಇಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ. ಪುನಃ ಹೇಳ್ತದೆ, ಆದರೆ ಕ್ರಿಸ್ತನು ನಿಮ್ಮಲ್ಲಿ ಇದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತವರಾದರೂ ಆತ್ಮನ ನೀತಿಯ ದೆಸೆಯಿಂದ ಜೀವ ರೂಪವಾಗಿದೆ. ಕ್ರಿಸ್ತನ ಆತ್ಮ ನಮ್ಮ ಒಳಗಿದ್ದರೆ, ನಿಮ್ಮ ಒಳಗಿದ್ದರೆ, ವೆರಿ ಇಂಪಾರ್ಟೆಂಟ್. ದೇವರ ಆತ್ಮ ನಮ್ಮ ಒಳಗಿರುವುದು ಕ್ರಿಸ್ತನ ಆತ್ಮ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪಾಪದ ದೆಸೆಯಿಂದ ಸತ್ತವರಾಗಿದ್ದರೂ, ನಾವು ಪಾಪದ ಸಂಬಳ ಏನು ಪ್ರಿಯರೇ? ಮರಣ. ಯಾವ ಮರಣ? ಎರಡನೇ ಮರಣ. ಎರಡನೇ ಮರಣ ಡೇಂಜರ್ ಆಗಿದೆ ಮನುಷ್ಯನಿಗೆ. ಒಂದನೇ ಮರಣ, ಶರೀರದ ಮರಣ ಎಲ್ಲ ಮಾನವನಿಗೆ ಉಂಟು. ಕ್ರಿಸ್ತನಿಗೆ ಸ್ವೀಕಾರ ಮಾಡಿದವನಿಗೆ ಕೂಡ ಉಂಟು, ಕ್ರಿಸ್ತನಿಗೆ ಸ್ವೀಕಾರ ಮಾಡದವರಿಗೆ ಕೂಡ ಉಂಟು. ಆದರೆ ಎರಡನೇ ಮರಣ, ಕ್ರಿಸ್ತನಿಗೆ ಯಾರು ಸ್ವೀಕಾರ ಮಾಡಿದರೆ ಅವರಿಗೆ ಆ ಮರಣ ಇಲ್ಲ. ಕ್ರಿಸ್ತನಿಗೆ ಸ್ವೀಕಾರ ಮಾಡದವರಿಗೆ ಆ ಮರಣ ಉಂಟು. ಸತ್ಯವೇದ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನ್ ನಿಮಗೆ ಬಿಡುಗಡೆ ಕೊಟ್ಟರೆ ಅದು ಶಾಶ್ವತವಾದ ಬಿಡುಗಡೆ. ಒಬ್ಬ ವ್ಯಕ್ತಿಗೆ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಬೇಕು. ಇದು ನಾವು ಸುವಾರ್ತೆ ಕೊಡುವ ಕಣ್ಣಲ್ಲಿ ಕಾಣುವ ಆ ಸಂಗತಿ ಅಲ್ಲ, ಆತ್ಮಿಕ ಸಂಗತಿ ನಾವು ಮಾತಾಡ್ತಾ ಇದ್ದೇವೆ. ಅದಕ್ಕೆ ಕ್ರಿಸ್ತನ ಆತ್ಮ ನಮ್ಮೊಳಗಿದ್ದರೆ ಪಾಪದ ದೆಸೆಯಿಂದ ನಮ್ಮ ಶರೀರ ಸತ್ತು ಹೋದರೂ ನೀತಿಯ ದೆಸೆಯಿಂದ ಅದು ಬದುಕುತ್ತದೆ, ನಿತ್ಯ ಬದುಕುತ್ತದೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಆತ್ಮ ನಿಮ್ಮ ಒಳಗಿದ್ದರೆ ನೀವು ನಿತ್ಯ ಬದುಕುತ್ತೀರಿ. ಸತ್ಯವೇದ ಹೇಳ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಯೇಸುವನ್ನು ಸತ್ತರೊಳಗಿಂದ ಜೀವಿತವಾಗಿ ಎಬ್ಬಿಸಿದ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿ ಇರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವವನು. ತನ್ನ ಆತ್ಮನ ಮೂಲಕ, ಕ್ರಿಸ್ತನ ಆತ್ಮನ ಮೂಲಕ ನಿತ್ಯ ಬದುಕುತ್ತೀರಿ. ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದರೆ ಈ ಶರೀರದ ಮರಣದ ವಿಷಯದಲ್ಲಿ ಅವರು ಚಿಂತೆ ಮಾಡುವ ಅಗತ್ಯ ಇಲ್ಲ. ಚಿಂತೆ ಮಾಡಿ, ಏಕೆ? ಕ್ರಿಸ್ತನ ಆತ್ಮ ಉಂಟು. ಯೇಸು ಕ್ರಿಸ್ತನಿಗೆ ಪುನರುತ್ಥಾನ ಮಾಡಿದ ಆತ್ಮ ನಿಮ್ಮ ಒಳಗೆ ಉಂಟು. ಇದ್ದ ಕಾರಣ ನೀವು ಕೂಡ ನಿತ್ಯ ಬದುಕುತ್ತೀರಿ. ಹೇಗೆ ಯೇಸು ಕ್ರಿಸ್ತನು ನಿತ್ಯ ಬದುಕುತ್ತಾನೆ, ಹಾಗೆ ನೀವು ಕೂಡ ನಿತ್ಯ ಬದುಕುತ್ತೀರಿ ಎಂದು ಸತ್ಯವೇದ ಹೇಳ್ತದೆ. ವೆರಿ ಇಂಪಾರ್ಟೆಂಟ್. ದೇವರ ಆತ್ಮ ನಮ್ಮ ಒಳಗೆ ಇರುವುದು ವೆರಿ ಇಂಪಾರ್ಟೆಂಟ್ ಆಗಿದೆ. ಅದು ನಮಗೆ ಅನುಭವ ಆಗಬೇಕು. ಆತ್ಮ ಕ್ರಿಸ್ತನಿಗೆ ಜೀವಂತ ಮಾಡಿದ ಆತ್ಮ, ಪುನರುತ್ಥಾನ ಆತ್ಮ ನಮ್ಮೊಳಗೆ ಉಂಟಾ ಇಲ್ಲ ಎಂದು ನಾವು ಪರೀಕ್ಷೆ ನೋಡಬೇಕು. ಆತ್ಮ ನಮ್ಮ ಒಳಗೆ, ಕ್ರಿಸ್ತನಿಗೆ ನೀನು ಸ್ವೀಕಾರ ಮಾಡಿದರೆ ಆತ್ಮ ನಿನ್ನ ಒಳಗೆ ಉಂಟು, ನಿಮ್ಮೊಳಗೆ. ಅದಕ್ಕೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ, ದೇವರ ಆತ್ಮನ ಮೂಲಕ, ಕ್ರಿಸ್ತನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ನಿತ್ಯ ನೀವು ಬದುಕುತ್ತೀರಿ, ನೀವು ನಾಶನಕ್ಕೆ ಹೋಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಆತ್ಮನು ನಡೆಸಬೇಕು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳಾಗಿದ್ದಾರೆ.
ಅವರು ದೇವರ ಮಕ್ಕಳು. ದೇವರು ಏನು ಬಯಸ್ತಾನೆ? ರಕ್ಷಣೆ ಹೊಂದಿದ ವ್ಯಕ್ತಿ ಆತ್ಮದಿಂದ ಫುಲ್ಲು ತುಂಬಿ ಇರಬೇಕನ್ನೋ ಆತನು ಬಯಸ್ತಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಯೇಸು ಹೇಳ್ತಾ ಇದ್ದಾನೆ. ನೀವು ದಾರಿಗೆ ದೀಪವಾಗಿದ್ದೀರಿ ಎಂದು ದೇವರ ವಾಕ್ಯ ಹೇಳ್ತದೆ. ಆತ್ಮ ನಿಮ್ಮೊಳಗೆ ಆತ್ಮನು ನಿಮಗೆ ನಡೆಸಬೇಕೆಂದು ಆತನು ಬಯಸ್ತಾನೆ. ಯಾರೊಳಗೆ ಆ ಆತ್ಮ ಉಂಟು ಅಬ್ಬಾ ತಂದೆ ಎಂದು ಕರೆಯಬಹುದು ಎಂದು ದೇವರ ವಾಕ್ಯ ಹೇಳ್ತದೆ. ಅಬ್ಬಾ ತಂದೆ ಎಂದು ಕರೆಯುವ ಭಾಗ್ಯ ಕೊಟ್ಟಿದೆ. ಆ ಯಾರ ಕ್ರಿಸ್ತನ ಆತ್ಮ ಯಾರ ಒಳಗೆ ಉಂಟು? ಪ್ರಿಯರೇ, ಕ್ರಿಸ್ತನ ಆತ್ಮ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಆತ್ಮ ನಮ್ಮೊಳಗೆ ಇರಬೇಕು. ನಂಬಿಕೆಯಲ್ಲಿ ನಾವು ದೃಢವಾಗಿ ಮುಂದೆ ಹೋಗಬೇಕು. ಕ್ರಿಸ್ತನಲ್ಲಿ ಇದ್ದು ಕ್ರಿಸ್ತನ ಆಕಾಶ ಮಂಡಲದಲ್ಲಿ ಬರುವಾಗ ಈ ಆತ್ಮನಿಂದ ನೀವು ತುಂಬಿ ಫುಲ್ಲಾಗಿರಬೇಕು. ದೇವರ ಆತ್ಮನಿಂದ ನೀವು ತುಂಬಲ್ಪಡಬೇಕು. ದೇವರ ವಾಕ್ಯ ನಿಮ್ಮ ಒಳಗೆ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಸಾರಲ್ಪಡ್ತಾ ಉಂಟು. ಆತನು ಮಾಡಿದ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಅದು ದೇವರ ಕೃಪೆ, ಉಚಿತವಾದ ಕೃಪೆ. ಉಚಿತವಾದ ಕೃಪೆಯಿಂದ ನೀನು ಇವತ್ತು ರಕ್ಷಣೆ ಹೊಂದಿದ್ದಾದರೆ ಆತನ ಕೃಪೆ, ಉಚಿತವಾದ ಕೃಪೆಯಿಂದ ನೀನು ರಕ್ಷಣೆ ಹೊಂದಿದ್ದಿ. ನಾನು ರಕ್ಷಣೆ ಹೊಂದಿದ್ದೇನೆ. ನಾವು ಒಳ್ಳೆಯ ಕ್ರಿಯೆ ಮಾಡಿದ್ದ ಅಲ್ಲ, ಅದೆಲ್ಲ ಬದಿಗೆ. ಆತನ ಕೃಪೆಯಿಂದ ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ, ಜೀವಿಸ್ತಾ ಇದ್ದೇವೆ. ಏಕೆಂದರೆ ಪಾಪದ ಜೀವಿತದಿಂದ ಆತನು ನಮಗೆ ಪ್ರತ್ಯೇಕಿಸಿದ್ದಾನೆ. ಎಲ್ಲ ಶ್ರಮಿಸಿ ತನ್ನ ಮಗನ ಮಾರ್ಗದಲ್ಲಿ ನಮಗೆ ನಡೆಸ್ತಾ ಇದ್ದಾನೆ. ದೇವರು ಏನು ಬಯಸ್ತಾನೆ ನಿಮ್ಮ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ? ಆತನು ಒಳ್ಳೆಯದನ್ನೇ ಬಯಸ್ತಾ ಇದ್ದಾನೆ. ಒಳ್ಳೆಯದು ಬಯಸ್ತಾ ಇದ್ದಾನೆ. ಪಾಪದ ಸಂಬಳ ಮರಣ ಎಂದು ದೇವರ ವಾಕ್ಯ ಹೇಳ್ತದೆ. ಇವತ್ತು ಏಕೆ ಎಷ್ಟೋ ವಿಶ್ವಾಸಿಗಳು ಕಷ್ಟದಲ್ಲಿದ್ದಾರೆ, ಒಂದು ಹೋರಾಟದಲ್ಲಿ ಇದ್ದಾರೆ. ಏಕೆಂದರೆ ರಕ್ಷಣೆ ಹೊಂದಿದ್ದೀರಿ ನೀವು, ಆದರೆ ಸೈತಾನಿಗೆ ಸಂಬಂಧಪಟ್ಟ ಕೆಲವು ಸಂಗತಿ ಇರ್ತದೆ ಅವರ ಹತ್ರ. ಆದ ಕಾರಣ ಒಂದರ ನಂತರ ಇನ್ನೊಂದು ಏನಾಗ್ತದೆ ಉಂಟು, ಆ ಪೀಡಿಸುವವನು ಏನು ಮಾಡಿ ಪೀಡಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ದೇವರ ವಾಕ್ಯ ಏನೇಳುತ್ತೆ ಮತ್ತಾಯನ ಶುಭ ಸಂದೇಶದಲ್ಲಿ, ನೀವು ಮನೆ ಕಟ್ಟುವಾಗ ಆ ಕಲ್ಲಿನ ಮೇಲೆ ಕಟ್ಟಬೇಕು. ಕಲ್ಲೆಂದರೆ ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ನಿನ್ನ ಈ ರಕ್ಷಣೆ ಹೊಂದಿದ ಮನೆ ಇದು ಕಟ್ಟುವಾಗ ಆ ವಾಕ್ಯದಿಂದ ಕಟ್ಟಲು ಬಿಡಬೇಕು. ಒಬ್ಬನು ಆಳವಾಗಿ ಅಗೆದು ಆತನು ಆಳವಾಗಿ ಒಗೆದು ಅದು ಮನೆಯನ್ನು ಕಲ್ಲಿನಿಂದ ಕಟ್ಟಿದ ಆ ಮನೆ. ದೇವರ ವಾಕ್ಯ ಹೇಳ್ತದೆ, ಬಿರುಗಾಳಿ ಬಂತು, ಅಲೆಗಳು ಬಂತು, ಆ ಮನೆಗೆ ಹೊಡೆಯಿತು, ಆದರೆ ಆ ಮನೆ ಬಿದ್ದು ಹೋಗಲಿಲ್ಲ. ಮನೆ ಬಿದ್ದು ಹೋಗಲಿಲ್ಲ, ಏಕೆಂದರೆ ಆಳವಾಗಿ ಅಗೆದಿದ್ದಾನೆ. ಆಳವಾಗಿ ಆತನ ವಾಕ್ಯ, ದೇವರ ವಾಕ್ಯ ಅವನ ಒಳಗೆ ಉಂಟು, ಆ ಬೀಜ ಅವನ ಒಳಗೆ ಉಂಟು. ಒಬ್ಬನು ಮನೆ ಕಟ್ಟಿದ, ಅದು ಆಳವಾಗಿ ಅಗೆಯಲಿಲ್ಲ, ಮೇಲಿಂದ ಮೇಲೆ ಮನೆ ಕಟ್ಟಿದ. ನೋಡಲಿಕ್ಕೆ ಒಂದೇ ಮನೆ, ಅದು ಕೂಡ ಇದು ಮನೆ ನೋಡಲಿಕ್ಕೆ ಒಂದೇ ಉಂಟು, ಆದರೆ ಬಿರುಗಾಳಿ ಬಂತು, ಅಲೆಗಳು ಬಂತು, ಹೊಡೆಯಿತು, ಈ ಮನೆ ಬಿದ್ದು ಹೋಯಿತು ಎಂದು ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ನಿಮಗೆ ಸಾಸಿವೆಯ ಕಾಲದಷ್ಟು ನಂಬಿಕೆ ಇದ್ದರೆ ಈ ಬೆಟ್ಟವನ್ನು ಆ ಸಮುದ್ರದಲ್ಲಿ ಹೋಗಿ ಬೀಳೆಂದು ಹೇಳಿದರೆ ಆಗ್ತದೆ. ಪ್ರಿಯರೇ, ನಂಬಿಕೆ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟು ವಾಕ್ಯ ಕೇಳ್ತೀರಿ, ನಂಬಿಕೆಯಿಂದ ನೀವು ಬೆಳೆಯುತ್ತೀರಿ. ನಂಬಿಕೆಯಿಂದ ದೇವರು. ಅದಕ್ಕೋಸ್ಕರ ಯೇಸು ಕೆಲವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ. ಯೇಸು ಒಂದು ದಿವಸ ಬರುವಾಗ ಆತನಿಗೆ ಹಸಿವೆ ಆಯಿತು. ಹಸಿವೆ ಆಗುವಾಗ ಒಂದು ಮರ ಇತ್ತಲ್ಲಿ, ಅಂಜೂರದ ಮರ, ಹತ್ತಿರ ಹೋಗ್ತಾ ಇದ್ದಾನೆ. ಅದು ಹಣ್ಣು ಬಿಡುವ ಸಮಯ ಅಲ್ಲ ಅಂತೆ, ಆದರೆ ಎಲೆಗಳು ಇತ್ತು, ಒಳ್ಳೆಯ ಎಲೆ ಬಿಡ್ತಿತ್ತು. ಏನಾದರೂ ಫಲ ಸಿಗ್ತದಂತ ತಿನ್ನಲಿಕ್ಕೆ ಹೋದ. ಆಗ ಅಲ್ಲಿ ಫಲ ಇರಲಿಲ್ಲ, ಖಾಲಿ ಎಲೆ ಇತ್ತು. ಯೇಸು ಮರಕ್ಕೆ ಶಾಪ ಕೊಟ್ಟರು ದೇವರ ವಾಕ್ಯ ಹೇಳ್ತದೆ. ದೇವರು ಏನು ಬಯಸ್ತಾ ಇದ್ದಾನೆ ಇವತ್ತು? ನಮ್ಮಲ್ಲಿ ಯಾವಾಗಲೂ ಫಲ ಕೊಡಬೇಕಂತ ದೇವರು ಬಯಸ್ತಾನೆ. ಸೀಸನ್ ಇಲ್ಲದ ಸಮಯದಲ್ಲಿ ನೀವು ಫಲ ಕೊಡಬೇಕು, ಇದ್ದ ಸಮಯ ಕೂಡ ಫಲ ಕೊಡಬೇಕು ದೇವರು ಬಯಸ್ತಾ ಇದ್ದಾನೆ. ಆ ಮರು ದಿವಸ ಬರುವಾಗ ಒಣಗಿ ಹೋಯ್ತಂತೆ, ಬೇರೆ ಸಮೇತ. ಇನ್ನೊಂದು ಕಡೆಯಲ್ಲಿ ಯೇಸು ಹೇಳ್ತಾನೆ, ಈ ಮರದಲ್ಲಿ ಏಕೆ ಫಲ ಇಲ್ಲ? ಏಕೆ ಈ ಭೂಮಿಗೆ ಭಾರ ಇರಬೇಕು? ಇದಕ್ಕೆ ಕಡಿದು ಹಾಕು ಎಂದು ಹೇಳ್ತಾನೆ. ಆದರೆ ತೋಟಗಾರನು ಹೇಳ್ತಾ ಇದ್ದಾನೆ, ಬೇಡ, ಇನ್ನು ಸ್ವಲ್ಪ ಸಮಯ
ಇಲ್ಲಿ ನಾನು ಒಳ್ಳೆ ಮಾಡಿ ಅದರ ಬುಡವನ್ನು ಬಿಡಿಸಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೀರೆಲ್ಲ ಹಾಕಿ ನೋಡುವ, ಬರುವ ವರ್ಷ ಫಲ ಕೊಡ್ತದೆ ನೋಡುವ ಹೇಳುವಾಗ ಒಪ್ಪಿದ. ಏಕೆ? ದೇವರ ಕರುಣೆ, ದೇವರ ಕೃಪೆ, ಮನುಷ್ಯನು ಫಲ ಕೊಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರ ಆತ್ಮ ನಿನ್ನ ಒಳಗಿದ್ದರೆ, ನನ್ನ ಒಳಗಿದ್ದರೆ ಖಂಡಿತವಾಗಿ ಆ ರೀತಿ ನಮಗೆ ನಡೆಸಲಿಕ್ಕೆ ಆಗ್ತದೆ. ಇನ್ನೊಂದು ವಾಕ್ಯವನ್ನು ನಾವು ಓದುವ ಪ್ರಿಯರೇ. ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯ ತೆಸಲೋನಿಕ ಪತ್ರಿಕೆ ತೆಗೆಯಿರಿ. ತೆಸಲೋನಿಕ 1ನೇ ತೆಸಲೋನಿಕದಲ್ಲಿ ನಾವು ಓದುವ 5ರಲ್ಲಿ 23 ನಾವು ಓದುವ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಯಾರಾಗಿದ್ದಾನೆ ಪ್ರಿಯರೇ? ಶಾಂತಿದಾಯಕನಾದ ದೇವರು ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಹೇಗೆ ಪವಿತ್ರ ಆಗುವುದು? ನಾವು ಯೇಸುವಿನ ರಕ್ತದಿಂದ ನಮ್ಮ ಪಾಪ ತೊಳೆಯಲ್ಪಡಬೇಕು. ಫಸ್ಟ್ ಮಾನಸಾಂತರ ಆಗಬೇಕು ಒಬ್ಬ ವ್ಯಕ್ತಿ. 2ನೇ ಸಂಗತಿ, ಯೇಸುಗೆ ಸ್ವಂತ ರಕ್ಷಕವನ್ನು ಸ್ವೀಕಾರ ಮಾಡಬೇಕು. 3ನೇ ಸಂಗತಿ, ಯೇಸುವಿನ ತಂದೆ ಮಗ ಪರಿಶುದ್ಧ ಆತ್ಮ ನಾಮದಲ್ಲಿ ದೀಕ್ಷಾಸ್ಥಾನ ತಗೊಳ್ಬೇಕು ಮತ್ತು ಪ್ರಾರ್ಥನೆಯಲ್ಲಿ ಇರಬೇಕು ಆ ವ್ಯಕ್ತಿ. ಮತ್ತು ಏನು ಮಾಡಬೇಕು? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯಬೇಕು. ಆಗ ಮಾತ್ರ ಅವನಿಗೆ ಕ್ರಿಸ್ತನ ಬರವಣಿಗೆಯಲ್ಲಿ ಅವನು ಎತ್ತಲ್ಪಡ್ತಾನೆ. ಏಕೆ? ಕ್ರಿಸ್ತನಲ್ಲಿ ಇದ್ದಾನೆ, ಕ್ರಿಸ್ತನ ಅವನಲ್ಲಿ ಇದ್ದಾನೆ. ಕ್ರಿಸ್ತನ ಅನುನ್ನತಿಯಲ್ಲಿ ಇರುವುದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮತ್ತು ನೀವು ಅನುನ್ನತಿ ಯಾವಾಗಲೂ ಆತನ ಮಾತಾಡ್ತಾ ಇರಬೇಕು. ನಾವು ಯಾವಾಗಲೂ ಸಮಯ ಶುರುವಾಗ ನಾವು ಪ್ರಾರ್ಥನೆಯಲ್ಲೇ ಇರಬೇಕು. ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ವ್ಯಕ್ತಿ ಮೊದಲನೇ ಎತ್ತಲ್ಪಡುವಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಸತ್ಯವೇದ ಪ್ರಕಟಣೆ ಗ್ರಂಥದಲ್ಲಿ ಕ್ಲಿಯರ್ ಆಗಿ ಬರೆದಿದೆ. ಮೊದಲನೆಯ ಎತ್ತಲ್ಪಡುವಿಕೆ ವೆರಿ ಇಂಪಾರ್ಟೆಂಟ್. ಲೋಕ ಎಲ್ಲ ಸಿದ್ಧ ಆಗ್ತಾ ಉಂಟು. ಒಂದು ಕಡೆಯಲ್ಲಿ ಲೋಕ ಸಿದ್ಧ ಆಗ್ತಾ ಉಂಟು, ಕ್ರಿಸ್ತ ವಿರೋಧಿಗೆ ಸಿದ್ಧ ಆಗ್ತಾ ಉಂಟು, ಸೈತಾನು ಸಿದ್ಧ ಮಾಡ್ತಾ ಇದ್ದಾನೆ. ಒಂದು ಕಡೆಯಲ್ಲಿ ಪರಿಶುದ್ಧ ಆತ್ಮನ ಸಿದ್ಧ ಮಾಡ್ತಾ ಇದ್ದಾನೆ. ಪರಿಶುದ್ಧ ಆತ್ಮನು ಬಲವಂತ ರೀತಿಯಲ್ಲಿ ಚಲಿಸ್ತಾ ಇದ್ದಾನೆ. ನಿಮ್ಮನ್ನು ಬಲವಂತ ರೀತಿಯಲ್ಲಿ ದೇವರು ಉಪಯೋಗ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ನೀವು ಆತ್ಮದಿಂದ ತುಂಬಿ ಇರಬೇಕಂತ ದೇವರು ಬಯಸ್ತಾ ಇದ್ದಾನೆ. ಶಾಂತಿದಾಯಕನಾದ ದೇವರು ನಿಮ್ಮನ್ನು ಆತನು ಪವಿತ್ರ ಮಾಡಲಿ ಎಂದು ಹೇಳ್ತಾನೆ. ದೇವರ ಆತ್ಮ ನಿಮ್ಮ ಒಳಗಿದ್ದರೆ, ದೇವರ ವಾಕ್ಯ ನಿನ್ನ ಒಳಗಿದ್ದರೆ, ದೇವರ ಭಯಭಕ್ತಿಯಿಂದ ನೀನು ನಡೆದರೆ, ದೇವರ ಅನುನ್ನತಿಯಲ್ಲಿ ನಡೆದರೆ ಈ ರೀತಿ ನಿಮಗೆ ನಡೆಯಲಿಕ್ಕೆ ಆಗ್ತದೆ. ಪುನಃ ದೇವರ ವಾಕ್ಯ ಹೇಳ್ತದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ನಮ್ಮ ಯೇಸು ಪ್ರತ್ಯಕ್ಷನಾಗುವನಾಗಿದ್ದಾನೆ. ಇದೇ ಸಮಯವಾಗಿದೆ. ನೀವು ಸತ್ಯವೇದ ಓದಿದರೆ ನಿಮ್ಗೆ ಗೊತ್ತಾಗ್ತದೆ. ನೀವು ಸತ್ಯವೇದ ಓದಿದರೆ ನಿಮ್ಗೆ ಗೊತ್ತಾಗ್ತದೆ ಯೇಸು ಯಾವಾಗ ಪ್ರತ್ಯಕ್ಷನಾಗ್ತಾನೆಂದು. ಸಮಯ ಕೊಡಲಿಲ್ಲ, ದಿನ ಕೊಡಲಿಲ್ಲ, ಆತನು ಇಯರ್ ಕೊಡಲಿಲ್ಲ, ಅಂದರೆ ವರ್ಷ ಕೊಡಲಿಲ್ಲ. ಆದರೂ ಆತನು ಕೆಲವು ಗುರುತು ಹೇಳಿದ್ದಾನೆ. ಆ ಗುರುತು ಈ ಸಮಯದಲ್ಲಿ ನಡೀತಾ ಉಂಟು. ಈ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಆತನು ಪ್ರತ್ಯಕ್ಷನಾಗುವ ಸಮಯ ಇದು. ಆ ಪ್ರತ್ಯಕ್ಷನಾಗುವ ಸಮಯದಲ್ಲಿ ನೀನು ಮತ್ತು ನಾನು ಜೀವಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ದೇವರು ಏನು ಬಯಸ್ತಾ ಇದ್ದಾನೆ? ನೀವು ಸಿದ್ಧವಾಗಿರಬೇಕಂತ ದೇವರು ಬಯಸ್ತಾ ಇದ್ದಾನೆ. 10 ಕನ್ನಿಕೆಯಲ್ಲಿದ್ದರು, ಅವರು 5 ಮಂದಿರಲ್ಲಿ ಎಣ್ಣೆ ಇರಲಿಲ್ಲ, 5 ಮಂದಿ ಥರ ಎಣ್ಣೆ ಇತ್ತು ಎಂದು ದೇವರ ವಾಕ್ಯ ಹೇಳ್ತದೆ. ಒಂದು ಶಬ್ದ ಬಂತು ಮೇಲಿಂದ, ತುತ್ತೂರಿಯ ಶಬ್ದ ಬಂತು, ದೇವದೂತರು ಬಂದರು. ಆಗ 5 ಕನ್ನಿಕೆ ಥರ ಎಣ್ಣೆ ಇತ್ತು, ಅವರ ಪಾತ್ರೆಯಲ್ಲಿ ಎಣ್ಣೆ ಇತ್ತು. 5 ಕನ್ನಿಕೆ ಥರ ಪಾತ್ರೆಯಲ್ಲಿ ಎಣ್ಣೆ ಇರಲಿಲ್ಲ. ಅವರು ಬಂದು ನನಗೆ ಸ್ವಲ್ಪ ಎಣ್ಣೆ ಕೊಡು ಎಂದು ಹೇಳುವಾಗ, ನೀವು ಯಾರು ಮಾರ್ತಾರೆ ಅಲ್ಲಿ ಹೋಗಿ, ಈಗ ನಿಮಗೆ ಮತ್ತು ನಮಗೆ ಅಂದರೆ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ದೇವರ ವಾಕ್ಯ ಹೇಳ್ತದೆ, ಮೊದಲಿಂಗನು ಬಂದ, ಯಾರು ಸಿದ್ಧ ಇದ್ದರೆ ಮೊದಲಿಗೆತ್ತಿ ಅವರು ಎತ್ತಲ್ಪಟ್ಟರು. ನಂತರ ಇವರು ಓಡಿ ಬಂದರು, ಬಾಗಿಲು ಬಡಿದರು, ನೀವು ಯಾರೆಂದು ನನಗೆ ಗೊತ್ತಿಲ್ಲ ಅಂತ ಹೇಳಿದನು. ಅದಕ್ಕೆ ಸಿದ್ಧವಾಗುವ ಸಮಯ ಇದು. ಈ ಸಮಯದಲ್ಲಿ ನಮ್ಮ ಮನಸ್ಸು ಸಂಪೂರ್ಣ ಆತನ ಮೇಲೆ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮ್ಮ ಆತ್ಮ ಪ್ರಾಣ ಶರೀರ, ಏನಂತೆ ಪ್ರಿಯರೇ? ನಿಮ್ಮ ಮತ್ತು ನಮ್ಮ ಆತ್ಮ ಪ್ರಾಣ ಶರೀರ, ಆತ್ಮ ಪ್ರಾಣ ಶರೀರ 3 ಸಂಗತಿ ಉಂಟಲ್ಲಿ.
ಶರೀರ, ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಪಡಲಿ ಎಂದು ಹೇಳ್ತದೆ ದೇವರ ವಾಕ್ಯ. ಅಂದರೆ ದೋಷವಿಲ್ಲದಾಗೆ ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಡಬೇಕು. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಆತನ ಆತ್ಮದಿಂದ ನಾವು ತುಂಬಲ್ಪಟ್ಟು ನಾವು ಸಿದ್ಧವಾಗಿ ಇರಬೇಕೆಂದು ಆತನು ಬಯಸ್ತಾ ಇದ್ದಾನೆ, ದೇವರು ಬಯಸ್ತಾನೆ. ಅದಕ್ಕೋಸ್ಕರ ದೇವರ ಆತ್ಮವು ಕೊಡಲ್ಪಟ್ಟಿದೆ. ಈಗ ಲೋಕದಲ್ಲಿ ಯಾರಿದ್ದಾನೆ? ದೇವರ ಆತ್ಮವು, ದೇವರ ಮೂರನೇ ವ್ಯಕ್ತಿ ಇದ್ದಾನೆ. ಆತನು ಚಲಿಸ್ತಾ ಇದ್ದಾನೆ. ಹೇಗೆ ಆದಿಯ ಸಾಗರದ ಮೇಲೆ ಆತನು ದೇವರ ಆತ್ಮ ಚಲಿಸ್ತಾ ಇತ್ತು, ಅದೇ ಪ್ರಕಾರ ಈಗ ಕಡೇ ಕಾಲದಲ್ಲಿ ಕ್ರಿಸ್ತನ ಬರವಣಿಗೆ ಸಮಯದಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲಿ ಆತನು ಚಲಿಸ್ತಾ ಇದ್ದಾನೆ. ಏಕೆ? ದೇವರ ಮಕ್ಕಳನ್ನು ಸಿದ್ಧಪಡಿಸಬೇಕು, ದೇವರ ಮಕ್ಕಳಿಗೆ ಬಲ ಕೊಡಬೇಕು, ದೇವರ ಮಕ್ಕಳಿಗೆ ಶಕ್ತಿ ಕೊಟ್ಟು ದೇವರ ಮಕ್ಕಳ ಮುಖಾಂತರ ಆ ಧೈರ್ಯವನ್ನು ಅವರ ಒಳಗೆ ತುಂಬಿಸಿ ಅವರಿಗೆ ಸಾಕ್ಷಿಯಾಗಿ ಉಪಯೋಗ ಮಾಡಬೇಕೆಂದು ದೇವರ ಆತ್ಮ ಚಲಿಸ್ತಾ ಉಂಟು ಲೋಕದಲ್ಲಿ. ಪುನಃ ದೇವರ ವಾಕ್ಯ ಹೇಳ್ತದೆ, ಹೀಗೆ ಹೇಳ್ತದೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನು. ನೋಡಿ, ನಿಮ್ಮನ್ನು ಯಾರು ಕರೆದಿದ್ದಾನೆ, ನಮ್ಮನ್ನು ಯಾರು ಕರೆದಿದ್ದಾನೆ ಪ್ರಿಯರೇ, ಆತ ನಂಬಿಗಸ್ತನಾಗಿದ್ದಾನೆ. ನೀವು ಮತ್ತು ನಾವು ನಂಬಿಗಸ್ತರಾಗಿ ನಡೆಯಬೇಕಂತ ದೇವರು ಬಯಸ್ತಾನೆ. ಅದಕ್ಕೆ ಮತ್ತೆಯನ ಶುಭ ಸಂದೇಶದಲ್ಲಿ ದೇವರ ವಾಕ್ಯ, ಮೊದಲು ಹುಡುಕಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಬಡಿರಿ ಹೇಳ್ತಾನೆ ದೇವರ ವಾಕ್ಯ ಹೇಳ್ತದೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಬಡಿರಿ ಹೇಳ್ತಾನೆ. ಮತ್ತೆಲ್ಲ ನಿಮಗೆ ಸಿಗುವುದು ನಿಮ್ಮ ಹಿಂದೆ ಬರ್ತದೆ. ಯಾವಾಗ ನಾವು ಲೋಕದ ಹಿಂದೆ ಹೋಗುವಾಗ, ಲೋಕದ ಆಸೆ ಆಕಾಂಕ್ಷೆಯ ನಮಗೆ ಹಣ ಮಾಡಬೇಕು, ಅದು ಮಾಡಬೇಕು, ಈಗ ಹೋಗುವಾಗ ಏನಾಗ್ತದೆ? ಯೇಸುರಿದಿಲ್ಲ, ಲೋಕದ ಹಿಂದೆ ಹೋಗ್ತೀರಿ, ಅದು ಟೆಂಪರರಿ. ಯಾವಾಗ ನೀವು ಯೇಸುವಿನ ಹಿಂದೆ ಹೋಗ್ತೀವಿ, ಯೇಸು ಹತ್ರ ತವಕ ಪಡ್ತಾ ಇದ್ದೀರಿ, ಮತ್ತು ಉಳಿದದ್ದು ನಿಮಗೆ ಏನು ಬೇಕೋ ಆತನಿಗೆ ಗೊತ್ತುಂಟು, ಆತನು ಒದಗಿಸ್ತಾನೆ. ಈ ನಂಬಿಕೆ ನಮ್ಮಲ್ಲಿ ಇರಬೇಕು. ಈ ನಂಬಿಕೆಯಿಂದ ನೀವು ಮತ್ತು ನಾವು ದೃಢವಾಗಿರಬೇಕು. ಅದಕ್ಕೆ ಯೇಸು ಹೇಳ್ತಾನೆ, ನಿಮ್ಮನ್ನು ಕರೆಯುವವನು ನಂಬಿಗಸ್ತನಾಗಿದ್ದಾನೆ. ಆತ ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ಪ್ರಿಯರೇ, ತನ್ನ ಕಾರ್ಯವನ್ನು ಆತನು ಸಾಧಿಸ್ತಾನೆ. ಆತನು ಏನು ನುಡಿದಿದ್ದಾನೆ ಅದು ನೆರವೇರ್ತದೆ. ಈಗ ನೆರವೇರ್ತದೆ. ಭೂಮಿ ಆಕಾಶ ಅಳಿದು ಹೋಗ್ಬೋದು ಪ್ರಿಯರೇ, ಆದರೆ ದೇವರ ವಾಕ್ಯ ಅಳಿದು ಹೋಗುವುದಿಲ್ಲ. ದೇವರ ವಾಕ್ಯ ಎಂದಿಗೂ ಅಳಿದು ಹೋಗುವುದಿಲ್ಲ. ಆತನು ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾನೆ. ಲೋಕದ ಕಟ್ಟ ಕಡೆಗೆ ಸುವಾರ್ಥ ಸಾರಲ್ಪಡಬೇಕಂತೆ. ಇಂಥ ಕಾಲದಲ್ಲಿ ನಾವು ಮತ್ತು ನೀವು ಇದ್ದೇವೆ. ನಮ್ಮ ಮುಖಾಂತರ ಈ ಸುವಾರ್ಥ ಸಾರಲ್ಪಡಬೇಕು ಈ ಲೋಕಕ್ಕೆ. ಎಡಕೈಗೂ ಬಲಕೈಗೂ ಗೊತ್ತಿಲ್ಲದ ಮಾನವನು ಇದ್ದಾನೆ ಲೋಕದಲ್ಲಿ. ನಾವು ಯಾಕೆ ಈ ಕಾಲದಲ್ಲಿ ಹುಟ್ಟಿ ಬಂದಿದ್ದೇವೆ ಪ್ರಿಯರೇ? ಅವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ಮೂವ್ ಆಗ್ತಾನೆ, ದೇವರ ಆತ್ಮನ ಚಲಿಸ್ತಾನೆ. ಯೆಹೋವನು ಎದ್ದು ನಡೆಯುವಾಗ ಬೆಟ್ಟ ಗುಡ್ಡಗಳು ಚದರಿ ಹೋಗ್ತದೆ, ದೇವರ ವಾಕ್ಯ ಹೇಳ್ತದೆ. ನೀನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ಚಲಿಸ್ತದೆ. ದೇವರ ಆತ್ಮ ಚಲಿಸುವಾಗ ಆತನು ತನ್ನ ಕೆಲಸ ಮಾಡದೆ ಹಿಂದಿರುಗುವುದಿಲ್ಲ. ತನ್ನ ಕಾರ್ಯ ಮಾಡ್ತಾನೆ, ತನ್ನ ಕಾರ್ಯ ಸಾಗಿಸ್ತಾನೆ. ಆತನಿಗೆ ಎಷ್ಟು ಎದುರಾಳಿ ಬಂದರೂ ಆ ದೇವರ ಆತ್ಮವನ ಒಳಗೆ ಇರುವಾಗ ಆತನು ದೃಢವಾಗಿ ನಿಲ್ಲಕ್ಕೆ ಆಗ್ತದೆ. ಆತನಿಗೆ ದೇವರ ಆತ್ಮ ನಡೆಸುವುದು. ನಿಮ್ಮೊಳಗೆ ದೇವರು ಏನು ಬಯಸ್ತಾನೆ? ದೇವರ ಆತ್ಮ ನಿಮ್ಮ ಒಳಗೆ ಇರಬೇಕೆಂದು. ಆಗ ನಿಮಗೆ ನಂಬಿಕೆಯಿಂದ ದೃಢವಾಗಿ ನಿಲ್ಲಬಹುದು, ಕೊನೆ ತನಕ ನಿಲ್ಲಬಹುದು. ಅಂಥ ಕಾಲದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯ ನೆರವೇರುವ ಸಮಯವಾಗಿದೆ. ನೀವು 4 ಕಡೆಗೆ ನೋಡುವಾಗ ನಿಮಗೆ ಎಲ್ಲ ಗೊತ್ತಾಗ್ತದೆ. ಅಂಧಕಾರದ ದೊರೆತನ ಹೇಗೆ ಕೆಲಸ ಮಾಡ್ಕೊಂಡು ಈ ಪ್ರಪಂಚದ ದೇವರು ಹೇಗೆ ಕೆಲಸ ಮಾಡ್ತಾ ಇದ್ದಾನೆ. ಅದು ನೀವು ದೇವರ ಆತ್ಮನಿಂದ ತುಂಬಲ್ಪಟ್ಟು ನೀವು ಮುಂದೆ ಹೋಗಬೇಕು. ಇದೇ ದೇವರು ಬಯಸ್ತಾನೆ. ಖಂಡಿತ ಪ್ರಿಯರೇ, ನಿಮಗೆ ಅರ್ಥ ಆಯಿತು ನಂಬುತ್ತೇನೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆಯ ದೇವರೇ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೆ ಈ ವಾಕ್ಯವನ್ನು ಕೇಳಿದ್ದಾರೆ ಕರ್ತನೆ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ ಕರ್ತನೆ, ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡು ಕರ್ತನೆ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ನಿನಗೆ ಆತ್ಮದಿಂದ ತುಂಬಿಸಿ ಅವರಿಗೆ ನೀನು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಸಾಕ್ಷಿಯಾಗಿ ಬೆಳಕಾಗಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡು ಪರಿಶುದ್ಧ ಆತ್ಮನೇ. ಒಂದು ಅನುಭವ ಆಗಲಿ ಪರಿಶುದ್ಧ ಆತ್ಮನೇ ಇವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಎಲ್ಲರಿಗೆ ಈಗ ಮುಟ್ಟಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ವಾಕ್ಯ ಕೇಳುವಾಗನೇ ಕೆಲವರಿಗೆ ಬಿಡುಗಡೆ ಆದಕ್ಕೆ ಸ್ತೋತ್ರ ಕರ್ತನೆ. ತಂದೆ ನಿನಗೆ ಸ್ತೋತ್ರ. ಮನನೊತ್ತನೆ ತೆರೆದಕ್ಕೆ ಸ್ತೋತ್ರ ಕರ್ತನೆ. ಪರಲೋಕದ ಸಕಲ ಆಶೀರ್ವಾದ ಕರ್ತನೆ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರು ಕುಟುಂಬದ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೆ.
ಹೋಗುವಾಗ ಬರುವಾಗ ಇವರಿಗೆ ಕಾಪಾಡು, ಕೇಡಿಂದ ತಪ್ಪಿಸು ಕರ್ತನೆ. ಕರ್ತನೆ, ಜ್ಞಾನವಂತರಾಗಿ ನಡೆಯಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆ ನಿನಗೆ ಸ್ತೋತ್ರ. ಇವರಿಗೆ ಬಲಪಡಿಸು, ನಡೆಸು ಕರ್ತನೆ, ಕರ ಹಿಡಿದು ನಡೆಸು. ನಿನ್ನ ಸಮಾಧಾನ ಶಾಂತಿ ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ರೀತಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ತಂದೆ, ಆಮೇನ್. ನಾ ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.